ನಮಸ್ಕಾರ. ಮಹಾಲಕ್ಷ್ಮಿ ನಮೋಸ್ತುತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ಶುಕ್ರವಾರ ಆಗಿರೋದ್ರಿಂದಾಗಿ ಮಹಾಲಕ್ಷ್ಮಿಯ ಆರಾಧನೆಯನ್ನ ಹೇಗೆ ಮಾಡಬೇಕು, ಮಹಾಲಕ್ಷ್ಮಿಯ ಆರಾಧನೆಯಿಂದ ಏನೆಲ್ಲ ಫಲ ಲಭಿಸುತ್ತೆ, ಜೊತೆಗೆ ತುಲಾ ರಾಶಿಯ ಕುರಿತಂತೆ ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ನಾಡಿ ಜ್ಯೋತಿಷ್ಯ ಆಚಾರ್ಯರಾಗಿರುವಂತಹ ಡಾಕ್ಟರ್ ಅನಿಲ್ ಗುರೂಜಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ಜಿ ಕನ್ನಡ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಮೊದಲನೇದಾಗಿ ತುಲಾ ರಾಶಿಯ ಕುರಿತಂತೆ ಮಾತನಾಡ್ತಾ ಹೋಗೋಣ. ಇನ್ನು ತುಲಾ ರಾಶಿಯಲ್ಲಿ ಶುಕ್ರನ ಸಂಚಾರ ಫಲ ಯಾವ ರೀತಿಯಾಗಿ ಇದೆ ಅಂತ ಹೇಳಿ. ಹೌದಮ್ಮ, ನೀವು ಒಳ್ಳೆ ಪ್ರಶ್ನೆಯನ್ನೇ ಕೇಳಿದ್ದೀರಿ. ತುಲಾ ರಾಶಿಯಲ್ಲಿ ಶುಕ್ರನ ಸಂಚಾರ ಈಗ ಇರೋವಂಥದ್ದು. ಹಾಗಾಗಿ ಒಂದು ವಿಚಾರ, ನಿಮಗೆ ಶುಕ್ರನ ಸಂಚಾರ ಇರೋ ಅಷ್ಟು ದಿನಾನು ಯಾವ ರೀತಿಯಾದಂತಹ ಅನುಕೂಲಗಳ ಆಗತ್ತೆ ಅನ್ನುವಂಥದ್ದನ್ನು ಮಾತನಾಡ್ತಾ ಹೋಗೋಣ. ಯಾಕೆ ಗೊತ್ತಾ, ಅದೇ ತುಲಾರಾಶಿಯಲ್ಲಿ ಸೂರ್ಯನ ಸಂಯೋಗವೂ ಇರುವುದರಿಂದ ಮತ್ತು ನಾಡಿ ಜ್ಯೋತಿಷ್ಯದ ಪ್ರಕಾರ ತುಲಾರಾಶಿಯಲ್ಲಿ ಸೂರ್ಯನ ಸಂಚಾರ, ಶುಕ್ರನ ಸಂಚಾರ ಮತ್ತು ರಾಹುವಿನ ಸಂಚಾರ ಇರುವುದರಿಂದ ಯಾವ ರೀತಿಯ ಪ್ರತಿಫಲಗಳನ್ನು ನಾವು ಅನುಭವಿಸಬಹುದು ಅನ್ನೋವಂಥದ್ದನ್ನು ಮುಂಚೆನೇ ಹೇಳ್ಕೊಡ್ತೀನಿ ರೀ. ನೋಡ್ತಾ ಬನ್ನಿ. ನೋಡಿ, ಶುಕ್ರ ಹಣಕಾಸನ್ನು ಸೂಚಿಸುವಂತಹ ಗ್ರಹ ಆಗಿರುವುದರಿಂದ ನಿಮ್ಮ ಜಾತಕದ ಚಂದ್ರನ ಮೇಲೆ ಶುಕ್ರನ ಸಂಚಾರ ಇರೋದ್ರಿಂದ ಏನಾಗುತ್ತೆ ಗೊತ್ತಾ, ಬರೋ ಸಂಬಳ ಸ್ವಲ್ಪ ಕಟ್ಟಾಗತ್ರಿ, ರಜಾ ಹಾಕಿರ್ತೀರಿ, ಅಥವಾ ಬೇರೆ ಏನಾದರೂ ವಿಚಾರಗಳಿಗೆ ಆ ದುಡ್ಡನ್ನು ಬಳಸುವಂಥದ್ದಾಗಿರುತ್ತೆ. ಈ ಥರದ್ದೆಲ್ಲ ಎಂಪ್ಲಾಯೀಸ್ಗೆ ನಾನು ಮಾತಾಡ್ತಾ ಇರೋದು. ಈ ಥರದ್ದೆಲ್ಲ ಸಮಾಚಾರಗಳು ನಿಮಗೆ ಬಿದ್ದಿರುತ್ತೆ. ಹೌದು ಅಲ್ವಾ? ನೋಡಿ, ತುಲಾರಾಶಿಯವರಿಗೆ ಯಾಕೆ ಗೊತ್ತಾ, ಸೂರ್ಯ ಬೆಂಕಿ ಗ್ರಹ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥದ್ದೇ. ಅದಕ್ಕೆ ಆ ಸಂಯೋಗಕ್ಕೆ ಶುಕ್ರ ಬಂದಾಗ ಏನಾಗ್ತಾ ಇರುತ್ತೆ ಗೊತ್ತಾ, ಹಣ ನಿಮ್ಮ ಹತ್ರ ನಿಲ್ಲೋದಿಲ್ಲ ಅನ್ನೋವಂಥದ್ದು ಹೇಳುತ್ತೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇನ್ನೊಂದಿದೆ, ಕಂಬರ್ಸ್ಟ್ ಅನ್ನುವಂತಹ ಒಂದು ವಿಚಾರವನ್ನು ತಗೋತೀವಿ. ಯಾವಾಗ ಸೂರ್ಯನ ಬಳಿ ಯಾವುದೇ ಗ್ರಹಗಳು ತುಂಬ ಹತ್ತಿರದ ಡಿಗ್ರಿಯಲ್ಲಿ ಸಂಚಾರ ಮಾಡುವಾಗ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ಅನ್ನುವಂಥದ್ದು ಋಷಿಮುನಿಗಳು ಬರ್ತಿರೋದ್ರಿಂದ ತುಲಾರಾಶಿಯ ಬಗ್ಗೆನೇ ಯಾಕೆ ಮಾತಾಡ್ತಾ ಇದ್ದೀವಿ ಅಂದರೆ, ಸಂಯೋಗ ಅಲ್ಲೇ ಇರುವಂಥದ್ದು. ಸೂರ್ಯನಿಗೆ ಶುಕ್ರನ ಸಂಯೋಗ ಇದೆ ಇವಾಗ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಆಗಲೇ ಹೇಳ್ದಂಗೆ ಸ್ವಲ್ಪ ಯಥೇಚ್ಛವಾದ ಖರ್ಚುಗಳು ಕಾಣಬಹುದು. ಅದರ ಜೊತೆಗೆ ಆರೋಗ್ಯಕ್ಕೆ ಬೇಕಾಗಿರುವಂತಹ ಸೂರ್ಯಗ್ರಹನೂ ಅಲ್ಲೇ ಇರುವುದರಿಂದ ಶುಕ್ರನ ಸಂಚಾರದ ಫಲ ಅಂತ ಮೇಡಮ್ ಅವ್ರು ಕೇಳಿದ್ರೆ ಅದಕ್ಕೆ ತಕ್ಕ ಉತ್ತರ ಏನು ಗೊತ್ತಾ, ಆರೋಗ್ಯಕ್ಕೋಸ್ಕರ ನೀವು ಇನ್ವೆಸ್ಟ್ಮೆಂಟ್ ಮಾಡುವಂತಹ ಪ್ರಕ್ರಿಯೆಗಳು ತುಲಾರಾಶಿಯವರಿಗೆ ಈಗ ಶುರುವಾಗತ್ರಿ. ಏನು ಗುರುಜಿ ಹಿಂಗೆ ಹೇಳ್ತಾ ಇದ್ದೀರಿ, ಅದರಲ್ಲಿ ಒಳ್ಳೆಯದು ಇದೆ, ನಾನು ಹೇಳ್ಕೊಡ್ತೀನಿ ಕೇಳಿ. ಶುಕ್ರ ಹಣಕಾಸಿಗೆ ಸಂಬಂಧಪಟ್ಟಂಥ ಗ್ರಹ, ಅದರ ಜೊತೆಗೆ ಸೂರ್ಯ ಏನು ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದು. ಅದೇ 5ರ ಸಂಯೋಗದಲ್ಲಿ ರಾಹುನು ಇರೋದ್ರಿಂದ ನಿಮ್ಮ ತುಂಬ ದೊಡ್ಡದಾಗಿರುವಂಥ ಸಮಸ್ಯೆಗಳನ್ನು ಈಗ ಸರಿ ಮಾಡಿಕೊಳ್ಳುವಂತಹ ಸಮಯ ತುಲಾರಾಶಿಯವ್ರದ್ದಾಗಿದೆ ರೀ. ಯಾಕೆ ಗೊತ್ತಾ, ಸಂಕ್ರಮಣ ಆದಾಗಿಂದ ನಿಮ್ಮ ರಾಶಿಯಲ್ಲಿ ಸೂರ್ಯನ ಸಂಚಾರವೂ ಇರೋದ್ರಿಂದ ಆರೋಗ್ಯದಲ್ಲಿದ್ದಂತಹ, ನೋಡಿ ಡಾಕ್ಟರ್ ಎಲ್ಲ ರಿಪೋರ್ಟ್ ಕೊಟ್ಟಿರ್ತಾರೆ, ಎಲ್ಲ ರಿಪೋರ್ಟು ಚೆನ್ನಾಗೇ ಇರುತ್ತೆ, ಆರೋಗ್ಯ ನಿಮ್ಮ ಒಳಗಡೆ ಏನೋ ಸಮಸ್ಯೆ ಆಗ್ತಾ ಇರುತ್ತಲ್ವ, ಅದಕ್ಕೆ ರಾಹು ಕಾರಣ ಆಯಿತಾ. ಹಾಗಾಗಿ ನಾನು ಈ ವಿಚಾರವನ್ನು ಏಕೆ ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಸ್ವಲ್ಪ ಹಣಕಾಸನ್ನು ಉಳಿಸ್ಕೊಳ್ಳಿ. ಯಾವಾಗವರೆಗೂ ಇನ್ನೊಂದು 30-35 ದಿನದವರೆಗೂ ಹಣಕಾಸಿನ ಬಗ್ಗೆ ಜಾಗೃತರಾಗಿರಿ. ಭಯ ಪಡೋವಂಥದ್ದು ಬೇಡ. ಭಯ ಯಾವಾಗ ಪಡಬೇಕು ಗೊತ್ತಾ, 10 ರೂಪಾಯಿ ನಿಮ್ಮ ಹತ್ರ ಇದು 100 ರೂಪಾಯಿಗೆ ಖರ್ಚಿಗೆ ಲೆಕ್ಕ ಹಾಕ್ಕೋತಾ ಇರ್ತೀರ ನೋಡಿ, ಅಂಥ ಸಂದರ್ಭದಲ್ಲಿ ಭಯ ಪಡಬೇಕು. ಹಾಗಾಗಿ ನೀವೇನು ಮಾಡಬೇಕು ಗೊತ್ತಾ, ಶುಕ್ರನ ಸಂಯೋಗ ಅಲ್ಲೇ ಇರುವುದರಿಂದ ಹಣಕಾಸು ಸ್ವಲ್ಪ ಯಥೇಚ್ಛವಾಗಿ ಖರ್ಚಾಗುವಂಥದ್ದಾಗತ್ತೆ. ರಾಹುವಿನ ಸಂಚಾರನೂ ಅಲ್ಲೇ ಇರೋದ್ರಿಂದ 10 ರೂಪಾಯಿ ಖರ್ಚು ಮಾಡೋ ಕಡೆ 100 ರೂಪಾಯಿ ಖರ್ಚು ಮಾಡುವಂತಹ ಪರಿಸ್ಥಿತಿ ಬರಬಹುದು. ಹಾಗಾಗಿ ಸ್ವಲ್ಪ ಯಥೇಚ್ಛವಾದಂತಹ ಖರ್ಚುಗಳನ್ನು ಕಡಿಮೆ ಮಾಡಿಕೊಳ್ಳುವುದರಿಂದ ಖಂಡಿತವಾಗಿಯೂ ನಿಮಗೆ, ಅದರಲ್ಲೂ ವಿಶೇಷವಾಗಿ ತುಲಾರಾಶಿಯವರಿಗೆ ಖರ್ಚಿನ ಬಾಬ್ತು ಜಾಸ್ತಿ ಅನ್ನಿಸಬಹುದು. ಆ ಖರ್ಚನ್ನು ತೂಗ್ಸೋಕ್ಕೆ ಬೇರೆ ಕಡೆ ಸಾಲಕ್ಕೆ ಹೋಗ್ಬೇಕಾ? ಯಾಕೆ ಸಾಲಕ್ಕೆ ಹೋಗಬೇಕು? ಬೇರೆ ಕಡೆಗೆ ಸಾಲ ಮಾಡುವಂತಹ ಪ್ರಮೇಯ ಮಾಡ್ಕೋಬೇಡಿ. ಯಾಕೆ ಗೊತ್ತಾ, ನೆಮ್ಮದಿಯಾಗಿ ನಿದ್ದೆ ಬರಬೇಕ್ರಿ. ಸಾಲ ಜಾಸ್ತಿ ಇದ್ದರೆ ನೆಮ್ಮದಿಯಾಗಿ ನಿದ್ದೆ ಬರೋದಿಲ್ಲ. ಹಾಗಾಗಿ ತುಲಾರಾಶಿಯವರು ಸಾಲದ ಕಡೆಗೆ ಹೋಗಬೇಡಿ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಓಕೆ ಗುರುಜಿ, ನೀವು ತುಲಾ ರಾಶಿಯ ಕುರಿತಂತೆ ತಿಳಿಸಿಕೊಡ್ತಾ ಇದ್ರೆ, ಹಾಗೆ ಮುಂದುವರಿತಾ ಹೋಗೋದಾದರೆ, ಇನ್ನು ಶುಕ್ರವಾರ ಆಗಿರೋದ್ರಿಂದ ಮಹಾಲಕ್ಷ್ಮಿಯ ಆರಾಧನೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಗುರುಗಳೇ? ಹೌದಮ್ಮ,
ಈಗ ನೋಡಿ, ಯಾಕೆ ಮಹಾಲಕ್ಷ್ಮಿಯ ಆರಾಧನೆಗೂ ತುಲಾರಾಶಿಗೂ ಸಂಬಂಧ ಮಾಡಿದ್ವಿ ಅಂದರೆ, ಸಂಯೋಗಗಳು ಅದನ್ನೇ ಹೇಳ್ತಾ ಇದೆ. ತುಲಾರಾಶಿಯವರಿಗೆ ಈಗ ಖರ್ಚಿನ ಬಾಬ್ತು ಜಾಸ್ತಿ ಇದೆ ಅಂತ. ನಮ್ಮ ವಾಹಿನಿಯ ಮುಖಾಂತರ ಅವರ ಖರ್ಚನ್ನು ಸ್ವಲ್ಪ ಕಮ್ಮಿ ಮಾಡುವಂತಹ ಒಂದು ದಾರಿಯನ್ನು ಹೇಳ್ಕೊಡೋಣ ಅಂತಮ್ಮ, ಅಷ್ಟೇ ಉದ್ದೇಶ. ಏನು ಗೊತ್ತಾ, ಶುಕ್ರನಿಗೂ ಮಹಾಲಕ್ಷ್ಮಿಗೂ ತುಂಬ ನಂಟು. ಕಾರಣ ಏನಂದರೆ, ಅಭಿವೃದ್ಧಿ ಬೇಕು ಅಂದರೆ ಜಾತಕದಲ್ಲಿ ಶುಕ್ರ ಚೆನ್ನಾಗಿರಬೇಕು, ಅಭಿವೃದ್ಧಿ ಬೇಕು ಅಂದರೆ ಅಮ್ಮನವರ ಆಶೀರ್ವಾದನೂ ಬೇಕು. ಹಾಗಾಗಿ ತುಲಾರಾಶಿಯವರಿಗೆ ಅಮ್ಮನವರ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕೆ ಯಾವ ವಿಧಾನ ಇದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಸೂರ್ಯನ ಸಂಯೋಗವೂ ಇರುವುದರಿಂದ, ನಾರಾಯಣ ಅಲ್ವೇನ್ರಿ ಸೂರ್ಯ, ಅದರ ಜೊತೆಗೆ ಶುಕ್ರನ ಸಂಯೋಗನೂ ಇರೋದರಿಂದ ಲಕ್ಷ್ಮೀನಾರಾಯಣ ಯೋಗ ಅಂತ ಕರೀತಾರೆ ಇದನ್ನು. ಲಕ್ಷ್ಮೀನಾರಾಯಣನ ಆರಾಧನೆಯಿಂದ ತುಲಾರಾಶಿಯವರಿಗೆ ಚೆನ್ನಾಗಿ ಆಗಿ ಬರುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಹಾಗಾಗಿ ಶುಕ್ರನ ಸಂಯೋಗ ಮಹಾಲಕ್ಷ್ಮಿ, ಅದರ ಜೊತೆಗೆ ರಾಹು ಸಂಯೋಗ ಇದೆ ಅಂತ ಹೇಳಿದ್ರಲ್ಲ ಗುರೂಜಿ, ಅದಕ್ಕೇನು ಮಾಡಬೇಕು ಅಂದರೆ ನೋಡ್ರಿ, ವಿಶೇಷವಾಗಿ ಗ್ರಹಗತಿಗಳನ್ನು ಅದೇ ಸ್ಥಾನದಲ್ಲಿ ಕೂಡಿಸುವಂತಹ ಕೆಲಸ ಭಗವಂತ ತುಂಬ ಚೆನ್ನಾಗಿ ಮಾಡಿರ್ತಾನೆ. ಹಾಗಾಗಿ ಲಕ್ಷ್ಮೀನಾರಾಯಣನ ದೇವಸ್ಥಾನ ಅಥವಾ ಲಕ್ಷ್ಮೀ ನಾರಸಿಂಹದೇವರ ದೇವಸ್ಥಾನ, ಈ ಥರದ ದೇವಸ್ಥಾನಗಳಲ್ಲಿ ಅಮ್ಮನವರನ್ನು ಆರಾಧನೆ ಮಾಡಿ, ಅದರ ಜೊತೆಗೆ ರಾಹು ತತ್ವ ಏನು ಹೇಳುತ್ತೆ ನಾನು ಹೇಳ್ಕೊಟ್ಟಿದ್ದೀನಿ, ಹುಳಿ ಪದಾರ್ಥಗಳನ್ನು, ನಿಂಬೆಹಣ್ಣು ಚಿತ್ರಾನ್ನ ಮಾಡುವಂಥದ್ದು, ಈ ಥರದ್ದನ್ನೆಲ್ಲ ಮಾಡಿ ದೇವರಿಗೆ ಒಳ್ಳೆ ಮನಸ್ಸಿನಿಂದ ಅದನ್ನು ಸಮರ್ಪಣೆಯನ್ನು ಮಾಡಿದರೆ ಖಂಡಿತವಾಗಿಯೂ ತುಲಾರಾಶಿಯವರಿಗೆ ಚೆನ್ನಾಗಿ ಆಗಿಬರುತ್ತೆ. ಓಕೆ ಗುರುಗಳೇ, ಇನ್ನು ಹಣಕಾಸು ವಿಚಾರ ಅಂತ ಬಂದಾಗ ಎಲ್ಲರಲ್ಲಿಯೂ ಕೂಡ, ಎಲ್ಲ ಮನೆಯಲ್ಲಿಯೂ ಕೂಡ ಸಂತೋಷ ಇರುತ್ತೆ, ಆನಂದ ಇರುತ್ತೆ, ಹಣಕಾಸಿಗೂ ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿರೋದಿಲ್ಲ. ಆದರೂ ಕೂಡ ಕೆಲವರ ಮನೆಯಲ್ಲಿ ಅಶಾಂತಿ ಅನ್ನೋದು ಕಾಡ್ತಾ ಇರುತ್ತೆ. ಯಾವ ಕಾರಣಕ್ಕಾಗಿ ಗುರುಗಳೇ? ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರಮ್ಮ. ನಮ್ಮ ಮನೇಲಿ ಎಲ್ಲ ಇದೆ, ಯಾಕೋ ಮಾನಸಿಕ ನೆಮ್ಮದಿ ಇಲ್ಲ ಅನ್ನೋವಂಥ ವಿಚಾರಗಳನ್ನು ಮಾತನಾಡ್ತಾ ಇರ್ತಾರೆ. ಯಾಕೆ ಗೊತ್ತಾ, ಕೆಲವೊಂದಷ್ಟು ಪದಾರ್ಥಗಳು ನಿಮ್ಮ ಮನೆಯ ಒಳಗಡೆ ಬರುವುದರಿಂದ ಈ ರೀತಿಯ ಸಮಸ್ಯೆಗಳಾಗತ್ತೆ. ಯಾವ ಪದಾರ್ಥ ಅಂತ ಹೇಳ್ಕೊಡ್ತೀನಿ ನೋಡಿ. ಮನೆಯಲ್ಲಿ ಸಾಮಾನ್ಯವಾಗಿ ಕಸ ಗುಡಿಸ್ತೀರ ಅಲ್ವಮ್ಮ, ಗುಡಿಸ್ತೀರ, ಇದರಲ್ಲಿ ಏನು ವಿಶೇಷ ಅಂತ ಕೇಳ್ಬೋದು. ಆದರೆ ಮನೆಯಲ್ಲಿ ಇರುವಂತಹ ಕಸ ಗುಡಿಸುವ ಪರಕೆ ಯಾವ ಕಾರಣಕ್ಕೂ ಹೊಸಲು ದಾಟಿ ಈಚೆ ಹೋಗಬಾರ್ದು. ಈ ವಿಚಾರ ನಿಮ್ಮಮ್ಮ ಹೇಳ್ಕೊಟ್ಟಿರ್ತಾರೆ ತಾನೆ. ಆದರೆ ನೀವು ಮಾಡ್ತಾ ಇರೋವಂಥದ್ದೇನು, ಕಾಂಪೌಂಡ್ ಎಲ್ಲ ಗುಡಿಸ್ಕೊಂಡು ಬಂದು ಆಮೇಲೆ ಮನೆಯನ್ನು ಕ್ಲೀನ್ ಮಾಡುವಂಥ ಕೆಲಸಗಳನ್ನು ಮಾಡ್ತೀರಿ. ಇದು ನಿಮ್ಮ ಮಾನಸಿಕತೆಯ ಮೇಲೆ ಮತ್ತು ಹಣಕಾಸಿನ ಪರಿಸ್ಥಿತಿಯ ಮೇಲೆ ಯಥೇಚ್ಛವಾದಂತಹ ನೆಗೆಟಿವ್ ಎನರ್ಜೀಸ್ನ ತಂದುಕೊಡುತ್ತೆ. ಸರಿ ಗುರುಜಿ, ಈ ಗುರುದಂತೆ ಮತ್ತೆ ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ಇದ್ದಾರೆ, ಮಾತನಾಡ್ಬಿಡೋಣ. ನಮಸ್ಕಾರ ಛಾಯಾ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಶಿವಮೊಗ್ಗ. ಓಕೆ, ಗುರುಗಳಿದ್ದಾರೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ತಿಳಿಸಿ. ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಿತ್ತು. ಓಕೆ ಮಾತಾಡಿಮ್ಮ, ಕೇಳಿಸ್ತಾ ಇದೆ. ನಮಸ್ತೆ ಗುರುಜಿ. ನಮಸ್ಕಾರಮ್ಮ. 25/6/1991. 25/6/1991. 81. ಆಯ್ತಮ್ಮ, ಹೇಳಿ. ಮೀನರಾಶಿ. ಇನ್ನೊಂದ್ಸತಿ ಹೇಳಿ. 25/6/1981. ಆಯ್ತಮ್ಮ, ಕೇಳಿಸ್ತು. ಬೇರೆ? ಮೀನರಾಶಿ. ಹೌದು, ಕರೆಕ್ಟ್ ಆಗಿದೆ, ಮೀನರಾಶಿ. ಸಮಯ ಗೊತ್ತಿದ್ಯಾ? ಸಮಯ ಗೊತ್ತಿಲ್ಲ ಗುರುಜಿ. ಆಯ್ತಮ್ಮ, ಹೇಳಿ ಮುಂದೆ. ಅದೇ ಇವ್ರು ಯಾವ ಕೆಲಸ ಮಾಡ್ಬೇಕು ಅನ್ಕೊಂಡ್ರು ಅದಕ್ಕೆಲ್ಲ ತಡೆ ಬರ್ತಾ ಇದೆ. ಮನೆ ಕಟ್ಬೇಕು ಅಂತ ಅನ್ಕೊಂಡಿವಿ. ಇವ್ರದ್ದು ಮುಂದಿನ ಭವಿಷ್ಯ ಹೆಂಗಿದೆ ಅಂತ ಕೇಳ್ಬೇಕಿತ್ತು. ಆಯ್ತಮ್ಮ, ನಿಮ್ಮ ಪ್ರಶ್ನೆ ಅರ್ಥ ಆಯ್ತು. ಅದರಲ್ಲಿ 2 ವಿಚಾರ ಹೇಳಿದ್ರಿ, ಮುಂದಿನ ಜೀವನ ಹೆಂಗೆ ಅಂತ, ಮನೆ ಕಟ್ಟೋದು ಅಂತ. ಯಾವ ವಿಚಾರ ತಗೊಂಡು ಮಾತನಾಡೋಣ, ಬೇಗ ಹೇಳಿ. ಮುಂದಿನ ಭವಿಷ್ಯದ ಬಗ್ಗೆ ನೋಡಿ, ಇವರ ಜಾತಕದಲ್ಲಿ ಆತ್ಮಕಾರಕ ಅಥವಾ ಸ್ವಯಂಕಾರಕನಾಗಿರುವಂತಹ ಗುರುವಿಗೆ ಶನಿಯ ಸಂಚಾರ ಮತ್ತು ಸಂಯೋಗ ಕೇತುವಿನ ಜೊತೆ ಇರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಇವರಿಗೆಲ್ಲ ಕೈಗೂಡುತ್ತಮ್ಮ. ಅರ್ಜೆಂಟ್ಗೆ ಇವರ ಕೈಯಲ್ಲಿ ಏನೂ ಸಾಧ್ಯ ಇರೋದಿಲ್ಲ. ಅರ್ಥ ಮಾಡ್ಕೊಳ್ಳಿ, ಜಾತಕನೇ ಸ್ವಲ್ಪ ನಿಧಾನ ಅನ್ನೋದನ್ನು ಸೂಚಿಸುತ್ತೆ. ಇವರಿಗೆ ಸ್ವಲ್ಪ ಸಮಯವನ್ನು ಕೊಡೋದ್ರಿಂದ ಖಂಡಿತವಾಗಿಯೂ ಇವರ ಜೀವನದಲ್ಲಿ ಉದ್ಧಾರ ಆಗ್ತಾರಮ್ಮ. ಯಾವುದೇ ರೀತಿಯ ಕೆಟ್ಟ ದೋಷಗಳು ಜಾತಕದಲ್ಲಿ ಕಾಣ್ತಾ ಇಲ್ಲ. ಅದರ ಜೊತೆಗೆ ಶುಕ್ರ ರಾಹುವಿನ ಸಂಯೋಗ ಏನು ಹೇಳ್ತಾ ಇದೆ ಗೊತ್ತಾ, ಯಥೇಚ್ಛವಾದಂಥ ದಾರಿ ಮಾಡ್ಕೊಂಬಿಟ್ಟಿರ್ತಾರೆ. 10,000 ಬಂದರೆ 12-13,000 ವ್ಯವಸ್ಥೆ ಮಾಡ್ಕೊಂಬಿಟ್ಟಿರ್ತಾರೆ. ಖರ್ಚಿನ ಬಾಬ್ತು ಜಾಸ್ತಿ ತೋರಿಸ್ತಾ ಇದೆ ಜಾತಕದಲ್ಲಿ. ಅದನ್ನು ಸ್ವಲ್ಪ ಉಳಿತಾಯ ಮಾಡೋದಕ್ಕೆ ಏನು ಬೇಕೋ ಅದನ್ನು ಮಾಡ್ಕೊಳ್ಳಿಮ್ಮ, ಸರಿ ಹೋಗುತ್ತೆ. ಓಕೆ, ಧನ್ಯವಾದಗಳು ಛಾಯಾ, ಕರೆ ಮಾಡಿದ್ದಕ್ಕಾಗಿ. ಈಗ ವಿಜಯ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ವಿಜಯ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಳಗಾವಿಯಿಂದ ಕರೆ ಮಾಡ್ತಾ ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ? ನನ್ನ ಬಗ್ಗೆನೇ ಕೇಳಬೇಕಿತ್ತು.
ನಮಸ್ಕಾರಮ್ಮ, ಮಾತಾಡಿ, ಕೇಳಿಸ್ತಾ ಇದೆ. ನಮಸ್ಕಾರ. ನಂದು 1964 ಮಾರ್ಚ್ 30 ಮತ್ತೆ 3ನೇ ತಿಂಗಳು 30ನೇ ತಾರೀಕು 3ನೇ ತಿಂಗಳು 1964. ಹೇಳಿಮ್ಮ, ಏನು ಸಮಾಚಾರ? ನಂದು ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಏನು ಸಮಸ್ಯೆ ಆಗ್ತಾ ಇದೆಮ್ಮ? ಏನು ಸಮಸ್ಯೆ ಆಗ್ತಾ ಇದೆ? ಆಪರೇಷನ್ವರೆಗೂ ಹೋಗ್ತಾ ಇದೆಯಾ? ಏನಾಗಿದೆ ಅಂತ ಸ್ವಲ್ಪ ಹೇಳಿ. ಇಲ್ಲ ಏನಿಲ್ಲ, ನಂದು ಆಪರೇಷನ್ ಇಲ್ಲ, ಹೊಟ್ಟೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಆಯಿತು. ಅದರದ ಬಗ್ಗೆ ಕೇಳಬೇಕಿತ್ತು. ಬೇದಿ ಆಗ್ತಿರ್ತದೆ ಯಾವಾಗಲೂ. ನೋಡಿ, ಯಾವ ವಯಸ್ಸಿನಿಂದ ನಿಮಗೆ ಸಮಸ್ಯೆ ಇದೆ ಅಂತ ಕೇಳ್ಬೋದಮ್ಮ? ಅಯ್ಯೋ, ತುಂಬಾ ವರ್ಷ ಆಯ್ತ್ರಿ. ಯಾಕೆ ಅಂತ ಕೇಳ್ತಾ ಇದ್ದೀನಿ ಅಂದರೆ, ಜಾತಕದಲ್ಲಿ ಸೂರ್ಯನ ಸಂಯೋಗಕ್ಕೆ ಕುಜನ ಸಂಯೋಗ ಇರೋದ್ರಿಂದ, ಕುಜ ಅಂದರೆ ರಕ್ತಕಾರಕ, ಮಾಂಸಕಾರಕ, ಈ ಥರದ್ರಲ್ಲಿ ವಿಚಾರಗಳಲ್ಲೆಲ್ಲನೂ ನಿಮಗೆ ಸಮಸ್ಯೆಗಳು ಕಾಣಿಸುತ್ತದೆ. ಅದರ ಜೊತೆಗೆ ಈಗ ಜಾತಕದ ಮೇಲೆ ಶನಿಯ ಸಂಯೋಗ ಇರುವುದರಿಂದ ದೀರ್ಘಕಾಲದ್ದು ಅನ್ನುವಂಥದ್ದು ಜಾತಕದಿಂದ ಗೊತ್ತಾಗುತ್ತೆ. ಆಯಿತಾ? ಹಾಗಾಗಿ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಸೂರ್ಯ ದೇವರ ಆರಾಧನೆಗಿಂತಾನು ಹೆಚ್ಚಿಗೆಯಾಗಿ ಶನೈಶ್ಚರನ ಆರಾಧನೆ ತುಂಬ ಮುಖ್ಯ ಅನ್ನಿಸ್ತಾ ಇದೆ. ಕಾರಣ ಏನು ಗೊತ್ತಾ? ದೀರ್ಘವಾದ ವ್ಯಾಧಿಗಳಿಂದ ಈಚೆ ಬರೋದಕ್ಕೆ ಶನಿಯ ಆಶೀರ್ವಾದ ಬೇಕೇ ಬೇಕು. ಆಯಿತಾ? ಹಾಗಾಗಿ ಶನಿಯ ಆಶೀರ್ವಾದವನ್ನು ಪಡ್ಕೊಳ್ಳಿ. ಅದರ ಜೊತೆಗೆ ರಾಹುವಿನ ಆಶೀರ್ವಾದ ಬೇಕು. ನಿಮ್ಮ ಮನೆಯ ಸುತ್ತಮುತ್ತ ಇರುವಂತಹ ಶಕ್ತಿ ದೇವತೆಗಳ ದೇವಸ್ಥಾನದಲ್ಲಿ ಸ್ವಲ್ಪ ಹುಳಿ ಪದಾರ್ಥ ಅಥವಾ ಖಾರದ ಪದಾರ್ಥಗಳನ್ನು ನೈವೇದ್ಯ ಮಾಡಿ ಹಂಚುವುದರಿಂದ ನಿಮ್ಮ ಆರೋಗ್ಯದ ಸಮಸ್ಯೆ ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತಾ ಇರುತ್ತೆ ಅನ್ನೋದು ಜಾತಕದಲ್ಲಿ ತೋರಿಸ್ತಾ ಇದೆ ಅಮ್ಮ. ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಮ್ಮ, ಒಳ್ಳೆಯದಾಗಿ. ಓಕೆ, ಧನ್ಯವಾದಗಳು ವಿಜಯ, ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ ತಿಳಿಸ್ಕೊಡ್ತಾ ಇದ್ರಿ ಮನೆಯಲ್ಲಿ ನೆಮ್ಮದಿಯಿಂದ ಇರಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅನ್ನೋದಾಗಿ. ನೋಡಿಮ್ಮ, ಮನೆಯ ಒಳಗಡೆ ಉಪಯೋಗಿಸುವಂತಹ ಪರಿಕೆಗಳನ್ನು ದಯವಿಟ್ಟು ಮನೆಯ ಹೊಸಲಿನ ಈಚೆ ಕಡೆ ತಗೊಂಡು ಹೋಗಬೇಡಿ. ಇದು ನಿಮ್ಮ ಮನೆಗೆ, ಈ ಪದ ಉಪಯೋಗಿಸ್ಕೋಬಾರ್ದು, ಆದರೂ ಹೇಳ್ತೀನಿ, ದರಿದ್ರವನ್ನು ತಂದು ಕೊಡುವಂತಹ ಕೆಲಸ ಆಗಿರುತ್ತೆ. ಕಾರಣ ಏನು ಗೊತ್ತಾ? ಮನೆಯಲ್ಲಿ ಪರಿಕೆ ಇರುವಂಥದ್ದು ನೆಗೆಟಿವ್ನ ಅಂದರೆ ಕಸವನ್ನು ಈಚೆ ಕಳಿಸೋದಕ್ಕೆ ಅಂತ. ಈಚೆನೂ ಕಸ ಗುಡಿಸಿ ಅದನ್ನೇ ಒಳಗಡೆ ತರುವಂಥದ್ದು ತುಂಬ ತಪ್ಪಿನ ಕೆಲಸ. ಒಂದು. ಎರಡನೇದು ಏನಾಗಿದೆ ಅಂತ ಹೇಳ್ಕೊಡ್ತೀನಿ ನೋಡಿ. ಮನೆಯಲ್ಲಿ ಸ್ನಾನಾದಿಗಳನ್ನೆಲ್ಲ ಕೆಲಸ ಮುಗಿಸಿ ದೇವ್ರ ದೀಪ ಹಚ್ಚೋ ಸಮಯಕ್ಕೆ ಕರೆಕ್ಟಾಗಿ ಕಸದ ಗಾಡಿ ಮನೆ ಮುಂದೆ ಬಂದು ನಿಂತಿರುತ್ತೆ. ಕಸ ಎಸಿಲೇಬೇಕು. ಏನು ಮಾಡ್ತೀರಿ? ತಗೊಂಡೋಗಿ ಕಸ ಎಸಿಲೇಬೇಕು ಅಂತ ಪರಿಸ್ಥಿತಿ ಉಂಟಾಗಿದೆ ಅಲ್ವಮ್ಮ? ಹಾಗಾಗಿ ಆ ಥರ ಪರಿಸ್ಥಿತಿ ಬಂದಾಗ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಒಂದು ದಿನ ಬಿಟ್ಟು ಹಾಕುವಂಥದ್ದು. ಈಚೆ ಎಲ್ಲೋ ಕಸ ಎಸಿಬೇಡಿ, ಆಯಿತಾ? ಅದ್ರದ್ದು ಪರಿಣಾಮ ನಾವೇ ಅನುಭವಿಸ್ಬೇಕಾಗತ್ತೆ. ಕ್ಲೀನ್ ಮಾಡೋರು ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ. ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ದೀಪ ಹಚ್ಚೋ ಸಮಯಕ್ಕೆ ಕರೆಕ್ಟಾಗಿ ಕಸ ಎಸೆಯೋ ಅಂಥದ್ದಾಗಲಿ, ಅಥವಾ ಮನೆ ಮುಂದೆ ಚಪ್ಪಲಿ ಇರುತ್ತಪ್ಪ, ಏನು ಮಾಡ್ತೀರಿ? ತುಳಸಿ ಗಿಡಕ್ಕೆ ನೀರು ಹಾಕುವಂಥ ಕೆಲಸ ಮಾಡ್ತಾ ಇರ್ತೀರಿ. ಅದೇ ಕಾಲಲ್ಲಿ ಚಪ್ಪಲಿನ ತೆಗೆದು ಪಕ್ಕಕ್ಕೆ ತಳ್ಳಿಬಿಟ್ಟು ಅವಾಗ ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ತಿರ್ಗಾ ತುಳಸಿ ಗಿಡಕ್ಕೆ ಪೂಜೆ ಮಾಡುವಂಥದ್ದು, ಇದೆಲ್ಲ ಮಾಡ್ತೀರ್ರಿ. ನೋಡಿ, ಎಷ್ಟು ಚೆನ್ನಾಗಿರೋ ಹೂವು ಹಾಕ್ತೀರಿ ದೇವ್ರಿಗೆ ಅನ್ನೋದಕ್ಕಿಂತ, ಎಷ್ಟು ಚೆನ್ನಾಗಿರೋ ಹೂವದ ಜೊತೆಗೆ ಎಷ್ಟು ಒಳ್ಳೆಯ ಮನಸ್ಸಿನಿಂದ, ಒಳ್ಳೆಯ ನೆಮ್ಮದಿಯಿಂದ ಅಮ್ಮನವ್ರ ಆರಾಧನೆ ಮಾಡ್ತೀರೋ ಅಷ್ಟೇ ಬೇಕಾಗಿರೋವಂಥದ್ದು ದೇವರಿಗೆ. ಈ ರೀತಿಯ ನೆಗೆಟಿವ್ ಕೆಲಸಗಳನ್ನೆಲ್ಲ ಮಾಡಿಕೊಂಡು ನೀವು ಸಂಪತ್ತು ಬರಲಿಲ್ಲ, ಮಹಾಲಕ್ಷ್ಮಿ ಸೇರಲಿಲ್ಲ ಅಂದರೆ ಅದು ತಪ್ಪಾಗುತ್ತೆ. ಗುರುಜಿ, ನೀವು ಮಹಾಲಕ್ಷ್ಮಿ ಪೂಜೆಯ ಕುರಿತಂತೆ ತಿಳಿಸ್ಕೊಡ್ತಾ ಇದ್ರಿ, ಆರಾಧನೆಯ ಬಗ್ಗೆ, ಯಾವ ರೀತಿ ಆರಾಧನೆಯನ್ನು ಮಾಡಬೇಕು ಅಂತ ಹೇಳಿ, ಜೊತೆಗೆ ನೈವೇದ್ಯವನ್ನು ಯಾವ ರೀತಿ ಸಮರ್ಪಿಸಬೇಕು, ಏನೆಲ್ಲ ನೈವೇದ್ಯಗಳನ್ನು ತಯಾರಿಸಬೇಕು ಗುರುಗಳು? ಹೌದಮ್ಮ, ವಿಶೇಷವಾಗಿ ಈ ಥರದ ವಿಚಾರಗಳನ್ನು ಮಾತನಾಡ್ತಾ ಇದ್ವಿ. ಮನೆಯಲ್ಲಿ ಯಾವ ನೆಗೆಟಿವ್ ಎನರ್ಜಿ ತಂದು ಕೊಡುವ ಪದಾರ್ಥಗಳನ್ನು ಉಪಯೋಗಿಸ್ಬೇಡಿ ಅಂತ ಹೇಳ್ಕೊಡ್ತಾ ಇದ್ದೆ. ಪರಕೆಯ ವಿಚಾರ ಮಾತನಾಡಿದ್ವಿ, ಚಪ್ಪಲಿಯನ್ನು ಈಚೆ ತಳ್ಳುವಂಥ ವಿಚಾರಗಳನ್ನೆಲ್ಲ ಮಾತನಾಡಿದ್ವಿ. ಅದರ ಜೊತೆಗೆ ಮನೆಯಲ್ಲಿ ನಿದ್ದೆ ಮಾಡ್ತಾ ಇರ್ತಾರೆ, ನೀವಿಲ್ಲಿ ದೇವ್ರ ಕೆಲಸ ಮಾಡ್ತಾ ಇರ್ತೀರಿ. ನೋಡಿ, ಸಂದರ್ಭ ಹೆಂಗಿರುತ್ತೆ ಅಂದರೆ, ನೈಟ್ ಶಿಫ್ಟ್ ಗುರುಜಿ ಏನು ಮಾಡ್ಬೋದು ಅಂತ ಕೇಳ್ತೀರಿ. ಆಯಿತು, ಸಮಯ ಸಂದರ್ಭ ಇರೋದು ದೇವರಿಗೂ ಅರ್ಥ ಆಗತ್ತಮ್ಮ. ಆದರೆ ಎಲ್ಲವೂ ಚೆನ್ನಾಗಿದ್ದಾಗ್ಲೂ ಇದೇ ಥರದ ಆಲಸ್ಯದ ಜೀವನ ನಡೆಸಿದ್ರೆ ಖಂಡಿತವಾಗಿಯೂ ಆ ಜಾಗದಲ್ಲಿ ಮಹಾಲಕ್ಷ್ಮಿಯ ನೆಲೆ ಕಡಿಮೆ ಆಗ್ತಾ ಬರುತ್ತೆ. ಆಯ್ತಾ? ಕೆಲವರಿಗೆ ಆರೋಗ್ಯದ ಸಮಸ್ಯೆ ಇರುತ್ತೆ, ಮನೆಯ ಒಳಗಡೆಯನ್ನು ಚಪ್ಪಲಿ ಹಾಕ್ಕೊಂಡೆ ಓಡಾಡಬೇಕು. ಆ ಥರ ಪರಿಸ್ಥಿತಿ ಇದ್ದಾಗ ಖಂಡಿತವಾಗಿಯೂ ಈಚೆ ಉಪಯೋಗಿಸುವಂತಹ ಚಪ್ಪಲಿಯನ್ನು ಈಚೆ ಬಿಟ್ಟು
ಮನೆಯ ಒಳಗಡೆನೆ ಉಪಯೋಗಿಸ್ಕೊಳ್ಳೋಕ್ಕೆ ಅಂತಾನೆ ಒಂದು ಸೆಟ್ ಚಪ್ಪಲಿ ತಗೊಳ್ರಿ 100-200 ರೂಪಾಯಿ ವಿಚಾರ, ಅದನ್ನೂ ಮಾಡಲಿಲ್ಲ ಅಂದರೆ ಹೆಂಗಾಗತ್ತೆ? ಹಾಗಾಗಿ ಈ ಥರ ನೆಗೆಟಿವ್ ಪದಾರ್ಥಗಳನ್ನು ಮನೆ ಒಳಗಡೆ ತರುವುದರಿಂದ ಬರೀ ಹಣಕಾಸಿನ ವ್ಯವಸ್ಥೆಗೆ ಅಷ್ಟೇ ಅಲ್ಲ, ನಿಮ್ಮ ಮಾನಸಿಕತೆ ಮೇಲೂ ಇದು ಕೆಟ್ಟ ಪರಿಣಾಮಗಳನ್ನು ಬೀರುತ್ತದೆ. ಓಕೆ ಗುರುಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ಇದ್ದಾರೆ. ನಮಸ್ಕಾರ ಆನಂದ್. ನಮಸ್ತೆ, ಧ್ವನಿ ಕೇಳಿಸ್ತಿದ್ಯಾ? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮ್ಮ ಮಂಡ್ಯದಿಂದ. ಓಕೆ, ಸ್ವಲ್ಪ ಜೋರಾಗಿ ಮಾತನಾಡಿ ಸರ್. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ತೆ ಗುರುಗಳೇ. ನಮಸ್ಕಾರ, ಹೇಳಿಪ್ಪ. ಏನಿಲ್ಲ ಮನೆ ಬಗ್ಗೆನೇ ಕೇಳಬೇಕಾಗಿತ್ತು. ಮನೆ ಬಗ್ಗೆ ಕೇಳಬೇಕಾಯ್ತು. ಮನೆ ಬಗ್ಗೆ ಹೇಳಿ ಹೇಳಿ ಹೇಳಿ, ಕೇಳಿಸ್ತಾ ಇದೆ. ಏನಿಲ್ಲ, ನಾವೊಂದು ಹಳೆ ಮನೆ ಇರೋದು, ಅದ್ರಲ್ಲಿ ಏನು ಕಟ್ಟುವಂತ ಯೋಗ್ಯ ನಮ್ಮ ಇದೊಂದು ಇರೋದ ಹೆಂಗೆ ಅಂತ ಕೇಳೋದು. ಮತ್ತೆ ಜನಗಳು ನಮ್ ಕಂಡ್ರೆ ಒಂಥರ ಜನಗಳ ದೃಷ್ಟಿನೇ ಸರಿ ಇಲ್ಲ. ಮತ್ತೆ ಕನಸಲ್ಲಿ ದೇವ್ರು ಬರುದು, ಆ ದೇವ್ರುಗಳು ಕಾಣೋದು, ಎಲ್ಲ ಆಗುತ್ತೆ ಸರ್ ಗುರುಗಳೇ. ಅದರಿಂದ ನಿಮ್ಮ ಹತ್ರ ಕೇಳುವ ಹೆಂಗೆ ಏನು ಅಂತ ಮಾಡೋದು. ಜಾತಕ ಏನಾದ್ರು ಇದೆಯಾ? ಡೇ ಟು ಟೈಮ್ ಏನಾದ್ರು ಹೇಳ್ಬೋದಾ? ಈಗ ಏನಿದೆ ಗೊತ್ತಿಲ್ಲ ಗುರುಗಳೇ, ಎಲ್ಲ ಇಳಿಯವ್ರು ಬರ್ದು ಮಡಿಕಂದಿಲ್ಲ ಇಲ್ಲಿ. ಒಂದ್ ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ, ನಿಮ್ ಸ್ವರ ಇನ್ನೊಂದ್ ಚೂರ್ ಜೋರಾಗಿ ಕೇಳಿಸ್ಲಿ ನನಗೆ. ನಮ್ಮ ಕಡೆ ಹಳ್ಳಿ ಇರುವಾಗ ಹುಡುಗರ ಇದು ಏನು ಬರ್ದು ಮಡಿಕಂದಿಲ್ಲ, ಅವಾಗೆಲ್ಲ ಬರ್ದು ಮಡಿಕಂದಿಲ್ಲ ಸರಿಯಾಗಿ. ಡೇ ಟು ಟೈಮ್ ಏನು ಗೊತ್ತಿಲ್ಲ ನಮ್ಗೆ. ಆಯ್ತು, ನಿಮ್ಮ ಪ್ರಶ್ನೆ ನಾವು ಮನೆಯಲ್ಲಿ ನೆಮ್ಮದಿಯಾಗಿ ಇರೋದಿಕ್ ಆಗ್ತಾ ಇಲ್ಲ ಅನ್ನೋಂಥದ್ದ? ನೆಮ್ಮದಿ. ಆಮೇಲೆ ಜನಗಳ ದೃಷ್ಟಿ ಸರಿ ಇಲ್ಲ. ಏನೋ ಜನಗಳು ನಮ್ ಬೇರೆಯವ್ರ ತಕ್ಕ ಹೋಗಲ್ಲ, ಇದ್ ಮಾಡಲ್ಲ. ನಮ್ ಕಂಡ್ರೆ ಒಂಥರ ಅವ್ರಿಗೆ ಜನಗಳ ದೃಷ್ಟಿಗೆ. ಆಮೇಲೆ ಕನಸಲ್ಲಿ ದೇವರುಗಳು ಬರೋದು. ನನಗೆ ಅರ್ಥ ಆಯ್ತು, ಕೇಳಿಸ್ಕೊಳ್ಳಿ. ಯಾವ ದೇವರ ಆರಾಧನೆ ಮಾಡೋದಪ್ಪ ನಿಮ್ಮ ಮನೆಯಲ್ಲಿ? ನಮ್ಮ ಮನೇಲಿ ನಾವೆಲ್ಲ ಅಂತಂದ್ರೆ ಕಾಳಮ್ಮ ಇದೆ, ಊರಲ್ಲಿ ಕಾಳಮ್ಮ ಅಂತ ಇದೆ. ನಮ್ ಸ್ವಾಮಿ ವೀರಭದ್ರ ಸ್ವಾಮಿ ನಮ್ ದೇವರು. ನೋಡಿ, ಒಂದು ವಿಚಾರ ಹೇಳ್ಕೊಡ್ತೀನಿ. ನಿಮ್ಮ ಸ್ವರ ತರಂಗ ಸ್ಪಷ್ಟವಾಗಿ ಹೇಳ್ತಾ ಇದೆ, ನೀವು ಯಾವುದೇ ಒಂದನ್ನ ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು ತೋರಿಸ್ಕೊಡ್ತಾ ಇದೆ. ಅದರ ಜೊತೆಗೆ ನೀವೇನು ಮಾಡಿ ಗೊತ್ತಾ, ನಿಮ್ಮ ಹಿರಿಯರನ್ನ ಯಾರನ್ನಾದ್ರೂ ಒಂದು ಸತಿ ಕೇಳಿ, ನಾವು ಯಾವ ದೇವರನ್ನ ಸ್ಪಷ್ಟವಾಗಿ ತಲಾಂತರದಿಂದ ಆರಾಧನೆ ಮಾಡ್ತಾ ಇದ್ದೀವಿ ಅನ್ನುವಂತಹ ವಿಚಾರವನ್ನ ನೀವು ಸ್ಪಷ್ಟವಾಗಿ ಅವ್ರ ಹತ್ರ ವಿಚಾರ ತಿಳ್ಕೋಬೇಕು. ಯಾಕೆ ಗೊತ್ತಾ, ವಿಷ್ಣುವಿಗೆ ಸಂಬಂಧಪಟ್ಟಂತಹ ಒಂದು ಶಕ್ತಿ ನಿಮ್ಮ ಮನೆಯಲ್ಲೇ ಇದೆ ಅನ್ನುವಂಥದ್ದು ತೋರಿಸ್ಕೊಡುತ್ತೆ. ನೀವು ಹೇಳ್ತಾ ಇದ್ದೀರಿ ನಾವು ಈಶ್ವರನ ಆರಾಧನೆ ಮಾಡ್ತಾ ಇದ್ದೀವಿ ಅಂತ. ಶಿವರಿಗೂ ಕೇಶವರಿಗೂ ವ್ಯತ್ಯಾಸ ಇಲ್ಲ, ಆದರೆ ಮಾಡ್ಕೊಂಡು ಬಂದಿರುವಂತ ಪದ್ಧತಿಯಲ್ಲಿ ಯಾವುದೋ ಲೋಪ ಉಂಟಾಗಿದೆ ಅನ್ನುವಂಥದ್ದು ತೋರಿಸ್ಕೊಡ್ತಾ ಇದೆ. ಅರ್ಥ ಆಯ್ತಾ? ನೀವು ನಿಮ್ಮ ಹಿರಿಯರನ್ನ ಒಂದು ಸತಿ ಕೂಡಿಸಿ ಮಾತನಾಡಿ, ಯಾವ ದೇವರ ಆರಾಧನೆ ನಿಂತಿದೆ ಅನ್ನೋಂಥದ್ದನ್ನ ಕೇಳಿ ತಿಳ್ಕೊಂಡು ಅದನ್ನು ಮುಂದುವರಿಸಿಪ್ಪ, ನಿಮ್ಮ ಸಮಸ್ಯೆಯಿಂದ ಖಂಡಿತವಾಗ್ಲೂ ಈಚೆ ಬರ್ಬೋದು. ಓಕೆ, ಧನ್ಯವಾದಗಳು ಆನಂದ್ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ ತಿಳಿಸ್ತಾ ಇದ್ರಿ, ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಮನೆಯಲ್ಲಿ ಅಶಾಂತಿ ಮೂಡ್ತಾ ಇದೆ ಅಂತ ಹೇಳಿದ್ರೆ. ಇನ್ನು ಹಿರಿಯರು ಕೆಲವೊಂದು ಮಾತುಗಳನ್ನು ಹೇಳ್ತಾ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ, ಅಂದರೆ ರಾತ್ರಿ ಹೊತ್ತು ಅಥವಾ ಮನೆಯ ಒಳಗಡೆ ಉಗುರನ್ನು ಕತ್ತರಿಸಬಾರ್ದು ಅಂತ ಹೇಳ್ತಾರೆ. ಇದು ಕೂಡ ಅಶಾಂತಿಗೆ ಕಾರಣವಾಗ್ಬೋದಾ ಗುರುಗಳೇ? ಹೌದಮ್ಮ, ಇವಾಗ ನೋಡಿ, ತಲೆಬಾಚುವಾಗ ನಿಮ್ಮ ಅಮ್ಮ ಏನು ಹೇಳ್ಕೊಟ್ಟಿರ್ತಾರೆ ಹೇಳಿ, ಮನೆಯಿಂದ ಈಚೆ ತಲೆಬಾಚು ಅಂತಾರೆ. ಅದರ ಒಂದು ಅದರ ನೆಗೆಟಿವ್ ಮನೆ ಒಳಗಡೆ ಬೀಳಬಾರ್ದು ಅಂತ. ಇನ್ನೊಂದು ಕೂದಲು ಎಲ್ಲ ಕೆಳಗಡೆ ಬಿದ್ದರು, ಅದನ್ನು ಕ್ಲೀನ್ ಮಾಡಿ ಆಮೇಲೆ ದೇವ್ರ ಪೂಜೆ ಮಾಡಬೇಕು. ಒಂದು ಅದು ಗೊತ್ತಾದರೆ ಸರಿ, ಗೊತ್ತಾಗ್ಲಿಲ್ಲ ಅಂದರೆ ಏನಾಗತ್ತೆ, ಅದೆಲ್ಲವನ್ನು ಮನೆಯಲ್ಲೇ ಇಟ್ಕೊಂಡು ದೇವ್ರ ಆರಾಧನೆ ಮಾಡ್ತಾ ಇದ್ದೀವಿ. ಆಮೇಲೆ ಕೊನೆಗೆ ದೇವ್ರನ್ನ ಕೇಳೋದು, ಇಷ್ಟೆಲ್ಲ ಬಾಳೆಹಣ್ಣು ತೊಗೊಂಬಂದು ನಿನ್ನ ಮುಂದೆ ಇಟ್ಟೆ, ನಮಗೇನೂ ಆಗಲಿಲ್ಲ ಅಂತ. ಹೌದಲ್ಲಮ್ಮ? ಹಾಗಾಗಿ ಉಗುರು ಅನ್ನೋ ವಿಚಾರಕ್ಕೆ ಬಂದಾಗ, ಉಗುರು ಗುರುತತ್ವವನ್ನು ಸೂಚಿಸುತ್ತದೆ. ಗುರುಬಲ ನಿಮಗೆ ನೋಡಿ, ಗುರುಬಲ ಅನ್ನುವಂಥದ್ದು ಭಾರಿ ಮುಖ್ಯ ಇರಬೇಕು. ಗುರುಬಲ ಶುಕ್ರನಿಗೆ ಇದ್ದಾಗಲಷ್ಟೇ ನಿಮ್ಮ ಮನೆಯಲ್ಲಿ ಸಮೃದ್ಧಿಗೆ ಕೊರತೆ ಇರುವುದಿಲ್ಲ ಅಂತ ಹೇಳ್ಕೊಡ್ತಾರೆ. ಹಾಗಾಗಿ ಉಗುರು ಕತ್ತರಿಸಬಾರ್ದು, ಮನೆ ಒಳಗಡೆ ನೆಗೆಟಿವ್ ಎನರ್ಜಿ ಆಗತ್ತೆ ಅಂತ. ಇದೆಲ್ಲ ನಿಮ್ಮ ಅಜ್ಜಿ ನಿಮಗೆ ಹೇಳ್ಕೊಟ್ಟಿದ್ರೇನೆ ಅದು ಇಲ್ಲಿವರೆಗೂ ಫಾಲೋ ಮಾಡೋಕ್ಕಾಗುವಂಥದ್ದು. ಅಜ್ಜಿ ತಾಯಿಗೆ ಹೇಳ್ಕೊಟ್ಟು, ತಾಯಿ ನಿಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಾಗ ಅಷ್ಟೇ ಮಾಡುವಂಥದ್ದು. ಏನೋ ಸಂತೋಷ ತಾಯಿಗೆ, ನನ್ನ ಮಗ 9 ಗಂಟೆ ಆದರೂ ಮಲಗಿದ್ದಾನೆ, 10 ಗಂಟೆ ಆದರೂ ಮಲಗಿದ್ದಾನೆ ಅನ್ನೋದನ್ನ ಖುಷಿಯಾಗಿ ಹೇಳ್ಕೊತಾರ್ರಿ ಈ ಕಾಲದಲ್ಲಿ. ಆದರೆ ಅದರಿಂದ ಯಾವ ರೀತಿಯಾದ, ನೋಡಿ ಆಗಲೇ ಮಾತಾಡಿದೆ, ನೈಟ್ ಶಿಫ್ಟ್ ಇದ್ದರೆ, ಕೆಲಸದ ಒತ್ತಡ ಇದ್ದರೆ ಅದು ಬೇರೆ ಥರ ಆಗತ್ತೆ. ನಿಮ್ಮ ಮನೇಲಿ ಎಲ್ಲ ಸೇರಿ ಸಂತೋಷವಾಗಿ ಆರಾಧನೆ ಮಾಡ್ತಾ ಇರ್ತೀರಿ, ಅವ್ರೋಗಿ ನಿದ್ದೆ ಮಾಡ್ತಾ ಇರ್ತಾರೆ. ಅದರಲ್ಲೂ ಹೆಣ್ಣು ಮಕ್ಕಳಿರುವಂಥ ಮನೆಯಲ್ಲಿ ಖಂಡಿತವಾಗಿಯೂ ಪೂಜೆ ಆಗುವವರೆಗೂ ನೆಮ್ಮದಿಯನ್ನು ಕಾಪಾಡಿಕೊಳ್ಳಿ. ಪೂಜೆ ಆದಮೇಲೆ ಹೋಗಿ ನಿದ್ದೆ ಮಾಡಿ, ಯಾರೂ ನಿಮ್ಮನ್ನು ತಡೆಯೋದಿಲ್ಲ. ಯಾಕೆ ಗೊತ್ತಾ, ಹೆಣ್ಣು ಮಕ್ಕಳಿರುವಂಥ ಜಾಗದಲ್ಲಿ ಸಮೃದ್ಧಿ ಹೆಚ್ಚಾಗಿರುತ್ತೆ. ಅದರ ಜೊತೆಗೆ ಮಹಾಲಕ್ಷ್ಮಿ ಅನುಗ್ರಹನೂ ತುಂಬ ಜಾಸ್ತಿ ಇರುತ್ತೆ.
ಆ ಜಾಗವನ್ನ ಹಾಳು ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಬೇಡ ಅನ್ನೋವಂಥದ್ದಷ್ಟೇ ನನ್ನ ಕಳಕಳಿ. ಓಕೆ ಗುರುಗಳೇ, ಇನ್ನು ಶುಕ್ರನಿಗೂ ಮಹಾಲಕ್ಷ್ಮಿಗೂ ಇರುವಂಥ ಸಂಬಂಧದ ಕುರಿತಂತೆ ಆಗ ತಿಳಿಸ್ತಾ ಇದ್ರೆ ಮುಂದುವರಿಸ್ತಾ ಹೋಗೋದಾದ್ರೆ. ಶುಕ್ರನಿಗೂ ಲಕ್ಷ್ಮಿಗೂ ಇರುವ ಸಂಬಂಧ ಯಾವ ಥರ ಇದೆ ಅಂದರೆ ನೋಡಿ, ಬ್ಯಾಂಕ್ ಅನ್ನೋದು ಮಹಾಲಕ್ಷ್ಮಿ, ಶುಕ್ರ ಅನ್ನುವಂಥದ್ದು ದುಡ್ಡು. ಹಾಗಾಗಿ ದುಡ್ಡು ಬ್ಯಾಂಕಲ್ಲಿ ಇರಲೇಬೇಕಲ್ವಮ್ಮ, ನಮ್ಮ ಅಕೌಂಟಲ್ಲೂ ದುಡ್ಡು ಇರಲೇಬೇಕಲ್ವಮ್ಮ. ಹಾಗಾಗಿ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡುವುದರಿಂದ ಇಂದಿನ ಎಷ್ಟೋ ಸಂಚಿಕೆಯಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ, ಸಮೃದ್ಧಿ ಅನ್ನುವಂಥದ್ದು ಉಂಟಾಗತ್ತೆ, ಬರೀ ಹಣಕಾಸಿನ ಹಿಂದೆ ಹೋಗುವಂಥದ್ದಲ್ಲ. ಆಗ್ಲೇ ಮೇಡಮ್ ಹೇಳಿದ್ರು ಹಣಕಾಸಿದೆ ನೆಮ್ಮದಿ ಇಲ್ಲ ಅನ್ನುವಂಥ ವಿಚಾರ ನೀವು ಹೇಳಿದ್ರಿ. ಅದನ್ನೇ ನಾನು ಮಾತನಾಡ್ತಾ ಇರುವಂಥದ್ದು. ಹಣಕಾಸು ಇಟ್ಕೊಂಡ್ರೆ ಆರೋಗ್ಯ ಜೊತೆಲಿ ಇಟ್ಕೊಂಡಂಗೆ ಅನ್ನೋವಂಥದ್ದೆಲ್ಲ ಸುಳ್ಳು. ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂದರೆ ಹಣಕಾಸು ಅವಶ್ಯಕತೆ ಇದೆ. ಆದರೆ ತುಂಬ ಹಣ ಜಾಸ್ತಿ ಆದಾಗ ಏನಾಗುತ್ತೆ, ಅದನ್ನು ಕಾಪಾಡ್ಕೊಳ್ಳುವಂಥದ್ದೇ ಕೆಲಸ ಆಗೋಗುತ್ತೆ ಅಲ್ವಾ. ನಮಗೆ ಎಷ್ಟು ಬೇಕೋ ಅಷ್ಟು ನಿರರ್ಗಳವಾಗಿ ಜೀವನ ಮಾಡುವುದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಅಮ್ಮನವರು ಕರುಣಿಸ್ತಾರೆ. ಆ ಕರುಣೆಯನ್ನು ನಾವು ಬೇಡ್ಕೋಬೇಕ್ರಿ ದೇವ್ರ ಹತ್ರ. ತುಲಾರಾಶಿಯವರೆಗೂ ನಾನು ಅದನ್ನೇ ಹೇಳ್ಕೊಡ್ತಾ ಇದ್ದೀನಿ. ಈಗ ಶುಕ್ರ ನಿಮ್ಮ ಜೊತೆಯಲ್ಲಿದ್ದಾರೆ, ಆದರೆ ಸೂರ್ಯನೂ ಜೊತೆಯಲ್ಲಿರುವುದರಿಂದ ನಿಮಗೆ ಖರ್ಚಿನ ಬಾಬ್ತು ಹೆಚ್ಚಾಗ್ತಾ ಹೋಗುತ್ತೆ. ಹಂಗಾಗಿ ನೀವು ಆರೋಗ್ಯನ ಕಾಪಾಡ್ಕೊಳ್ಳಿ, ಖರ್ಚು ಕಮ್ಮಿ ಆಯಿತಾ ಒಂದು. ಎರಡನೇದು, ರಾಹುವಿನ ಸಂಯೋಗ ಇರೋದ್ರಿಂದ ಎಷ್ಟೊಂದು ಸತಿ ಹೇಳ್ಕೊಡ್ತಾ ಇರ್ತೀನಿ ನಾನು, ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಣ ಅಂತ ಹೋಗುವಂಥದ್ದು, ಅಥವಾ ಬೇರೆ ಏನೋ ಚೀಟಿ ಹಾಕೋಣ ಅಂತ ಹೋಗುವಂಥದ್ದೆಲ್ಲ ಇವಾಗ ಜಾಸ್ತಿ ಆಗತ್ತೆ. ಚೀಟಿ ಹಾಕೋದು ತಪ್ಪೇನಿಲ್ಲ, ಆದರೆ ಸೂಕ್ತವಾದ ವ್ಯಕ್ತಿಗಳು ನಿಮಗೆ ಪರಿಚಯ ಇರಬೇಕ್ರಿ. ಪರಿಚಯನೇ ಇಲ್ಲದೆ ಇರೋರ ಹತ್ರ ಯಾವ ರೀತಿ ವ್ಯವಹಾರ ಮಾಡ್ತೀರಿ? ಈ ಥರದ ವ್ಯವಹಾರಗಳಿಗೆ ಕೊಳ್ಳುವಂತಹ ಸಾಧ್ಯತೆಗಳು ತುಲಾರಾಶಿಯವರಿಗೆ ಈಗಿರುವುದರಿಂದ ಎಚ್ಚರವಾಗಿರಿ, ಮುಂಚೆನೆ ಹೇಳ್ಕೊಡ್ತಾ ಇದ್ದೀನಿ. ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಪುರಂದರಾಯ್ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಾವು ಮಂಗಳೂರು ಮೇಡಮ್. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ, ನಿಮ್ಮ ಪ್ರಶ್ನೆಯನ್ನ ತಿಳಿಸಿ. ಗುರುಜಿ ನಮಸ್ತೆ. ಹೇಳಿ, ಪ್ರಶ್ನೆಯನ್ನ ತಿಳಿಸಿ. ನಮ್ದು 17/7/1972. 72? ಹೌದು. ಇನ್ನೊಂದ್ಸತಿ ಗಟ್ಟಿಗೆ ಹೇಳಿ ಸರ್, ಇನ್ನೊಮ್ಮೆ ತಿಳಿಸಿ. 17/7/1972. ಏನ್ ವಿಚಾರ ಇತ್ತು ಸರ್? ನನಗೆ ಕೃಷಿ ಮಾಡ್ತಾ ಇದ್ದೇನೆ ಸರ್. ಈಗ ಸದ್ಯ ಅಂತೂ ಕೃಷಿಯಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಅಂತ ಏನು ಕಾಣ್ತಾ ಇಲ್ಲ. ಹಾಗೆ ಏನು ಆ ಬಗ್ಗೆ ಜಾತಕದ ಬಗ್ಗೆ ಮೀನಿನ ವ್ಯಾಪಾರ ಮಾಹಿತಿ ಕೊಡ್ಬೋದು ಅಂತ ಹೇಳಿದ್ರ? ಮೀನಿನ ವ್ಯಾಪಾರದಲ್ಲಿ ನಮಗೆ ಉನ್ನತಿ ಇದೆಯಾ ಇಲ್ವಾ ಅನ್ನುವಂಥದ್ದು ಪ್ರಶ್ನೆ ನಿಮ್ದು? ಅದ ಕೃಷಿಯಲ್ಲಿ ಸರ್. ಕೃಷಿ. ಸರಿ ಸರಿ ಸರಿ, ಆಯ್ತು. ಇದು ನಿಮ್ದೇನ ಜಾತಕ? ಹೌದು ಸರ್, ನಮ್ದೇ ಸರ್. ಏನು ನೀರಾವರಿ ಜಮೀನ್ ಇರೋದ? ಯಾವ ರೀತಿಯ ಜಮೀನ್ ಇರೋದು ನಿಮ್ಮ ಹತ್ರ? ನಮಗೆ ಅಡಿಕೆ ತೋಟ ಸರ್. ಅಡಿಕೆ ತೋಟ ಒಳ್ಳೇದು. ನೋಡಿ, ನಿಮ್ಮ ಜಾತಕದಲ್ಲಿ ಶನಿ, ಶುಕ್ರ ಮತ್ತು ಚಂದ್ರನ ಸಂಯೋಗ ಇರುವುದರಿಂದ ನಿಮ್ಮ ಏಳಿಗೆ ನಿಧಾನ ಮತ್ತೆ ನಿಮ್ಮ ಆದಾಯಕ್ಕೂ ಖರ್ಚಿಗೂ ಭಾರಿ ವ್ಯತ್ಯಾಸ ಕಾಣಿಸ್ತಾ ಇದೆ, ಹೌದಾ ಇಲ್ವಾ? ಹೌದು ಸರ್, ಹೌದು. ಹಾಗಾಗಿ ನಿಮಗೆ ಒಂದು ಕೆಲಸ ಹೇಳ್ಕೊಡ್ತೀನಿ, ಮಾಡಿ. ಯಥೇಚ್ಛವಾಗಿ ಶುಕ್ರನ ಆರಾಧನೆಯನ್ನ ಮಾಡಬೇಕು. ಮತ್ತೆ ಹಣಕಾಸಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಬರಬೇಕು ಯಜಮಾನ್ರೆ. ನಿಮ್ಮ ಜಾತಕದ ಪ್ರಕಾರ ಸ್ಟ್ರಿಕ್ಟ್ ಇಲ್ಲ ಅಂತ ತೋರಿಸ್ಕೊಡುತ್ತೆ. ಹೌದು ಸರ್. ಸ್ವಲ್ಪ ವಿಚಾರ ಮಾಡಿ, ಹಣಕಾಸನ್ನ ಸ್ವಲ್ಪ ನೆಟ್ಟುಬೋಟು ಟೈಟ್ ಮಾಡಬೇಕು. ಎಲ್ಲ ಕಡೆಗೂ ಸುಮ್ಮನೆ ಹಂಚುವಂತಹ ಕೆಲಸ ಮತ್ತೆ ನಾಳೆ ಕೊಡ್ತೀನಿ ಅಂದ್ರೂ ಅನ್ನುವಂತಹ ಕೆಲಸ ಈ ಜಾತಕದವ್ರು ಜಾಸ್ತಿ ಮಾಡ್ತಾರೆ. ಸ್ವಲ್ಪ ಹುಷಾರಾಗಿರಿ. ನಿಮ್ಮ ಜಾತಕದಲ್ಲಿ ದೊಡ್ಡ ಸಮಸ್ಯೆಗಳೇನೂ ಕಾಣಿಸ್ತಾ ಇಲ್ಲ, ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಪರಿಹಾರ ನಾನು ತಿಳಿಸ್ಕೊಟ್ಟಿದ್ದೀನಿ. ಓಕೆ, ಧನ್ಯವಾದಗಳು ಪುರಂದರಾಯ್, ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ತಾ ಇದ್ರಿ, ನಾವು ಯಾರ ಜೊತೆಗೆ ವ್ಯವಹಾರವನ್ನ ಮಾಡಿದ್ರೆ ಒಳಿತು ಅನ್ನೋದಾಗಿ. ನೋಡಿಮ್ಮ, ಯಾರ ಜೊತೆ ವ್ಯವಹಾರ ಅಂದ್ರೆ ವ್ಯವಹಾರವನ್ನ ವ್ಯಾವಹಾರಿಕವಾಗಿ ಯಾರ ಜೊತೆ ಆದ್ರೂ ಮಾಡ್ಬೋದು. ಆದರೆ ನೋಡಿ, ಈ ಸ್ನೇಹ ಸಂಬಂಧ ಈ ಥರದನ್ನೆಲ್ಲ ಕನ್ಸಿಡರ್ ಮಾಡಲೇಬೇಕಾಗತ್ತೆ. ಯಾವತ್ತೂ ಸರಿ, ಒಂದು ಸತಿ ಆ ವಿಚಾರದಲ್ಲಿ ಏನಾದರೂ ಅಡೆತಡೆ ಆದಾಗ ಮತ್ತೆ ಆ ವಿಚಾರಕ್ಕೆ ಹೋಗುವಂಥದ್ದು ಮಾಡಬಾರ್ದು. ಓಕೆ ಗುರುಜಿ, ಇನ್ನು ತಿಳಿಸ್ಕೊಡ್ತಾ ಇದ್ರಿ ಶುಕ್ರ ಹಾಗೆ ಮಹಾಲಕ್ಷ್ಮಿಗೂ ಇರುವಂತಹ ಸಂಬಂಧ ಏನು ಅಂತ ಹೇಳಿ, ಹಾಗೆ ಶುಕ್ರನ ಸಂಚಾರದ ಕುರಿತಂತೆ ತಿಳಿಸಿ. ಶುಕ್ರನ ಸಂಚಾರ ತುಲಾರಾಶಿಲಿ ಇದೆ ಅಂತ ಹೇಳ್ತಾ ಇದ್ವಿ. ಅದರ ಜೊತೆಗೆ ಸೂರ್ಯನ ಸಂಯೋಗನೂ ಇದೆ ಅಂತ ಹೇಳ್ತಾ ಇದ್ವಿ. ಇದರಲ್ಲಿ ಏನಿದೆ ಗುರುಜಿ ವಿಶೇಷ? ಗ್ರಹಗಳು ಸುತ್ತಾನೆ ಇರುತ್ತೆ ಅಂತ ನಿಮ್ಮ ಪ್ರಶ್ನೆ ಆಗಿರುತ್ತೆ, ಹೌದಲ್ವಾ? ಅದರ ವಿಶೇಷತೆಗಳು ನಾಡಿ ಜ್ಯೋತಿಷ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ಕೊಟ್ಟಿದ್ದಾರೆ. ಏನು ವಿಶೇಷ ಗೊತ್ತಾ?
ಶುಕ್ರ ಅಂದ್ರೆ ಏನು, ಹಣಕಾಸು ಅಂತ ಹೇಳ್ಕೊಡ್ತಾನೆ ಇದ್ದೀನಿ. ಸೂರ್ಯ ಅಂದ್ರೆ ಏನು, ಪ್ರಕಾಶಮಾನವಾದಂತಹ ಬೆಳಕು. ಆ ಬೆಳಕಿನ ಜೊತೆಗೆ ಶುಕ್ರ ಅಂತ ಹೋದಾಗ ಆ ವಿಚಾರದಲ್ಲಿ ನಾವು ಕತ್ತಲೆಯನ್ನು ಅನುಭವಿಸಬೇಕಾಗುತ್ತದೆ. ಏನು ಗೊತ್ತಾ, ಪ್ರಕಾಶಮಾನವಾಗಿದ್ದಾಗ ನಾವು ಕತ್ತಲಲ್ಲಿ ಹಿಂಗೆ ನಡ್ಕೊಂಡು ಹೋಗ್ಬೇಕು, ಚೆನ್ನಾಗಿರಲ್ಲ. ಆದರೆ ಬೆಳಕಿನ ಜೊತೆಗೆ ನಾವು ನಡ್ಕೊಂಡು ಹೋಗುವಂಥ ಚೆನ್ನಾಗಿರುತ್ತೆ. ಏನಾಗ್ತಾ ಇದೆ, ಸೂರ್ಯ ನಮ್ಮನ್ನು ಸುಡುವಂತಹ ಕೆಲಸ ಅಲ್ವಮ್ಮ, ಅಷ್ಟು ಹತ್ರ ಹೋಗೋದಿಕ್ಕೆ ಆಗೋದಿಲ್ಲ. ಹಾಗಾಗಿ ಶುಕ್ರನ ಸಂಯೋಗದಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದು ನಾನು ಹೇಳುವಂಥದ್ದು. ಓಕೆ ಗುರುಜಿ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಒಳ್ಳೇದಾಗ್ಲಿಮ್ಮ. ನಾಳೆ ನೋಡಿ, ನಮ್ಮ ಶಕ್ತಿ ಗಣಪತಿ ದೇವಸ್ಥಾನ ಅಂತ ಗೋಲ್ರಟ್ಟಿ ಹತ್ರ ನಾಗದೇವನಹಳ್ಳಿಯಲ್ಲಿ ಇರುವಂಥದ್ದು, ಅಲ್ಲಿ ದೀಪೋತ್ಸವದ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೀನಿ. ಸಾಧ್ಯ ಆದರೆ ನೀವು ಬನ್ನಿ, ಎಲ್ಲರೂ ದೀಪೋತ್ಸವವನ್ನು ಆಚರಣೆ ಮಾಡೋಣಮ್ಮ. ಒಳ್ಳೇದಾಗಲಿ. ಎಸ್, ನೋಡಿದ್ರಲ್ವ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶುಕ್ರವಾರ ಆಗಿರೋದ್ರಿಂದ ಮಹಾಲಕ್ಷ್ಮಿಯ ಆರಾಧನೆಯನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿಯಾದಂಥ ಫಲ ಲಭಿಸಲಿದೆ ಅಂತ ಹೇಳಿ ಗುರುಜಿ ಬಹಳ ಅರ್ಥಗರ್ಭಿತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಅನಿಲ್ ಗುರೂಜಿ, ಆನಂದ ಸೇವಾ ಸದನ ಟ್ರಸ್ಟ್, ವೃದ್ಧಾಶ್ರಮ ಮತ್ತು ಪುನರ್ವಸತಿ ಕೇಂದ್ರ, ಜವರೇಗೌಡ ನಗರ, ರಾಜರಾಜೇಶ್ವರಿ ನಗರ, ಬೆಂಗಳೂರು 560098. ದೂರವಾಣಿ ಸಂಖ್ಯೆ 9663590911.